ಪ್ರೀವಿಯಸ್ ಪಾರ್ಟಲ್ಲಿ ಹೇಳ್ದಂಗೆ ಲಾಜಿಕ್ನ ಇಟ್ಕೊಂಡು ನೋಡಿದ್ರೆ ಲ್ಯಾಂಡ್, ಗೋಲ್ಡ್ ಅಥವಾ ಫ್ಯಾಮಿಲಿ ವೆಲ್ತ್ನ ಫ್ಯಾಮಿಲಿ ಒಳಗೇನೆ ಕನ್ಸಾಲಿಡೇಟ್ ಆಗಿ ಇಟ್ಕೊಳ್ಳೋ ಪರಂಪರೆ ನಾರ್ತಲ್ಲಿ ಕೂಡ ಇರಬೇಕು. ಆಫ್ಟರ್ ಆಲ್ ಇದೇ ಲಾಜಿಕ್ಕಿಂದ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ನಾರ್ತಲ್ಲಿ ನೋಡೋಕ್ಕೆ ಯಾಕೆ ಸಿಗಲ್ಲ? ಇದಕ್ಕೆ ಸ್ಟ್ರೈಟ್ ಆನ್ಸರ್ ಏನಂದರೆ, ನಾರ್ತ್ ಇಂಡಿಯನ್ಸ್ ಮಧ್ಯೆ ಗೋತ್ರ ಸಿಸ್ಟಮ್ ಇದೆ. ಫ್ರೆಂಡ್ಸ್, ಈ ವಿಷಯ ಸರಿ ಇದೆ. ಕ್ಯಾಸ್ಟಿಸಮ್ನ ಏಜುವಲ್ ಪ್ರಾಕ್ಟೀಸಸ್ ನಾರ್ತ್ ಇಂಡಿಯಾಲ್ಲೂ ಕೂಡ ಫಾಲೋ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಮ್ಯಾರೇಜಸ್ ಸಮಯದಲ್ಲಿ ಸಿಮಿಲರ್ ಕ್ಯಾಸ್ಟ್ ಮತ್ತೆ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ಜಾಸ್ತಿ ಅಟೆನ್ಷನ್ ಕೊಡಲಾಗುತ್ತೆ. ಆದ್ರೆ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಸಮಯದಿಂದ ಗೋತ್ರ ಸಿಸ್ಟಮ್ ಫಾಲೋ ಮಾಡ್ತಾರೆ. ಅಲ್ಲಿ ಕ್ಯಾಸ್ಟ್ ಇವ್ರದ್ದು ಕಾಮನ್ ಗೋತ್ರ ಅಥವಾ ಆನ್ಸಿಸ್ಟ್ರಲ್ ಲೀನೇಜ್ ಪ್ರೆಸೆಂಟ್ ಇದ್ರೆ ಆ ಒಂದು ಸೋಷಿಯಲ್ ರೂಲ್ ಇಂದ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಮಾಡೋಕೆ ಆಗಲ್ಲ. ಈ ತರ ಮ್ಯಾರೇಜಸ್ ಸಮಯದಲ್ಲಿ ಕ್ಯಾಸ್ಟ್ ನ ಸಿಮಿಲಾರಿಟೀಸ್ ನ ಪ್ರಯಾರಿಟಿ ಕೊಡಲಾಗುತ್ತೆ. ಆದ್ರೆ ಅದ್ರ ಜೊತೆ ಗೋತ್ರದ ಡಿಸಿಮಿಲಾರಿಟೀಸ್ ಕೂಡ ಗಮನದಲ್ಲಿ ಇಡಲಾಗುತ್ತೆ. ಆದ್ರೆ ನಿಮಗೊಂದು ಪ್ರಶ್ನೆ ಬರ್ತಿರ್ಬೋದು, ಇದು ಬರೀ ಸೋಷಿಯಲ್ ಕಸ್ಟಮ್ನ ವಿಷಯ ಅಂತ. ಆದ್ರೆ ನಾರ್ತ್ ಇಂಡಿಯಾ ಅಲ್ಲಿ ಅಷ್ಟು ಫಾಲೋ ಮಾಡದೇ ಇದ್ರು ಕೂಡ ಸೌತ್ ಇಂಡಿಯಾ ಅಲ್ಲಿ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಅಲ್ಲಿ ಪ್ರಾಬ್ಲಮ್ಸ್ ಏನು? ಆಫ್ಟರ್ ಆಲ್ ನಾನ್ ನಿಮಗೆ ಮುಂಚೆನೆ ಹೇಳಿದ್ದೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಒಂದು ಕಾಮನ್ ಪ್ರಾಕ್ಟೀಸ್ ಆಗಿದೆ. ಪ್ರಪಂಚದ ತುಂಬಾ ರೀಜನ್ಸ್ ಹಾಗೂ ರಿಲಿಜನ್ಸ್ ಅಲ್ಲಿ ನೋಡಕ್ ಸಿಗ್ತವೆ. ಹಂಗಾದ್ರೆ ರೆಡಿ ಆಗಿ ನಾನ್ ನಿಮಗೆ ಒಂದು ವಿಷಯ ಅರ್ಥ ಮಾಡಿಸ್ತೀನಿ, ಹೆಂಗೆ ಒಂದು ಓಲ್ಡ್ ಏಜ್ ಪ್ರಾಕ್ಟೀಸ್ ಕೂಡ ಒಂದು ದೊಡ್ಡ ತೊಂದರೆಗೆ ತಳ್ಳುತ್ತೆ ಅಂತ. ಇಂಟರ್ನ್ಯಾಷನಲಿ ತುಂಬಾ ರಿಸರ್ಚರ್ಸ್ ಈ ವಿಷಯ ಪ್ರೂವ್ ಮಾಡಿದ್ದಾರೆ. ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಇಂದ ಆಗುವ ಮಕ್ಕಳಿಗೆ ಹೈ ರಿಸ್ಕ್ ಆಫ್ ಮೊಟಾಲಿಟಿ ಮತ್ತೆ ಫಿಸಿಕಲ್ ಅಥವಾ ಮೆಂಟಲ್ ಡಿಫಾರ್ಮಿಟಿ ತೊಂದರೆಗಳಾಗ್ತವೆ. ಉದಾಹರಣೆಗೆ 2013 ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ಅವರು ನಡೆಸಿದ ಸ್ಟಡಿಯಲ್ಲಿ ಈ ವಿಷಯ ಒಂದು ಮುಂದೆ ಬಂತು. ಬ್ಲಡ್ ರಿಲೇಟಿವ್ಸ್ ಅಥವಾ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಇಂದ ಹುಟ್ಟಲ್ಪಡುವ 11,000 ಮಕ್ಕಳ ಮೇಲೆ ಒಂದು ಸ್ಟಡಿ ಕಂಡಕ್ಟ್ ಮಾಡಿದ್ರು. ಆ ಟೆಸ್ಟ್ ಅಲ್ಲಿ 386 ಮಕ್ಕಳಲ್ಲಿ ಅಂದ್ರೆ ಆಲ್ಮೋಸ್ಟ್ 3% ಮಕ್ಕಳಲ್ಲಿ ಕಾನ್ಜೆನೈಟಲ್ ಅನಾಮಲೀಸ್ ನೋಡಕ್ ಸಿಕ್ಕಿದ್ವು. ಹಂಗಾದ್ರೆ ಇನ್ ಜನರಲ್ ಪಾಪ್ಯುಲೇಷನ್ ಸ್ಯಾಂಪಲ್ ಸೈಜ್ ಅಲ್ಲಿ ನಾನ್ ಬ್ಲಡ್ ರಿಲೇಷನ್ಸ್ ಗಳ ಮಕ್ಕಳಲ್ಲಿ ಈ ತರದ ಜೆನೆಟಿಕ್ ಅನಾಮಲೀಸ್ ಆಗುವ ತೊಂದರೆ ಇದರಲ್ಲಿ ಅರ್ಧ ಅಥವಾ 1.6% ಇತ್ತು. ಇದೇ ತರ ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಸಪೋರ್ಟ್ ಸೊಸೈಟಿ ಕಡೆಯಿಂದ ಮಾಡಲ್ಪಟ್ಟ ಒಂದು ಸ್ಟಡಿ ಎಸ್ಟಿಮೇಟ್ ಪ್ರಕಾರ ಇಂಡಿಯಾದ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಫಾರ್ ರೇರ್ ಡಿಸೀಸಸ್ ಗೆ ವಿಸಿಟ್ ಮಾಡೋ ಜೆನೆಟಿಕ್ ಪ್ರಾಬ್ಲಮ್ ಇಂದ ಬಳಲ್ತಿರೋ ಆಲ್ಮೋಸ್ಟ್ ಅರ್ಧ ಪೇಷಂಟ್ಸ್ ಗಳ ಫ್ಯಾಮಿಲೀಸ್ ಅಲ್ಲಿ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಹಿಸ್ಟ್ರಿ ನೋಡಕ್ ಸಿಕ್ಕುತ್ತೆ. ಇದೇ ಅಲ್ಲ, ಎಸ್ಪೆಷಲಿ ಸೌತ್ ಇಂಡಿಯಾ ಅಲ್ಲಿ ಕಾನ್ಸಿಂಗ್ಯೂನಿಟಿ ಮತ್ತೆ ಅದ್ರ ಸೋಶಿಯೋ ಡೆಮೋಗ್ರಫಿಕ್ ಕೋ ರಿಲೇಷನ್ಸ್ ಮೇಲೆ ಮಾಡಲ್ಪಟ್ಟ ಬೇರೆ ಬೇರೆ ಸ್ಟಡಿಗಳೇ ಹೇಳ್ತವೆ. ಸೌತ್ ಇಂಡಿಯಾನ ಜೆಂಡಿಸ್ಟಿಕ್ ಹಂಗಂದ್ರೆ ಫ್ಯಾಮಿಲೀಸ್ ಅಲ್ಲಿ ಕಾನ್ಸಿಂಗ್ಯೂನಿಟಿ ಪ್ರೊವಿಲಿಯಂಟ್ ಆಗಿದೆ. ಇಲ್ಲಿ ಥಲಸೇಮಿಯಾ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಮತ್ತೆ ಸಿಕಲ್ ಸೆಲ್ ಅನಿಮಿಯಾ ಅಂತಹ ಜೆನೆಟಿಕ್ ಡಿಸಾರ್ಡರ್ಸ್ ನೋಡಕ್ ಸಿಗ್ತವೆ. ಈಗ ಇದ್ರ ಹಿಂದಿನ ಕಾರಣ ಏನಂದ್ರೆ ಜೆನೆಟಿಕ್ ವೆಲ್ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ ಶೋ ಮಾಡುತ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನ 50% ಜೆನೆಟಿಕ್ಸ್ ಮೇಕಪ್ ಕಾಮನ್ ಆಗಿರುತ್ತೆ. ಹಿಂಗೇನೆ ಇಂಟರ್ ಜನರೇಷನಲ್ ಅಂಕಲ್ ಮತ್ತೆ ಅಕ್ಕ ತಂಗಿ ಮಗಳುಗಳು ಕೂಡ 25% ಜೆನೆಟಿಕ್ ಮೇಕಪ್ ಸಿಮಿಲರ್ ಆಗಿರುತ್ತೆ. ಹಿಂಗೇನೆ ಫಸ್ಟ್ ಕಸಿನ್ 12.5% ಜೆನೆಟಿಕ್ ಮೇಕಪ್ ಇನ್ಹೆರಿಟ್ ಆಗಿರುತ್ತೆ. ಹಿಂಗಿರ್ಬೇಕಾದ್ರೆ ಫ್ಯಾಮಿಲಿಯಲ್ಲಿ ರಿಗ್ರೆಸಿವ್ ಜೀನ್ ಡಿಫೆಕ್ಟ್ ಇದ್ರೆ ಅವಾಗ ಅದು ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಇಂದ ಜನರೇಷನ್ ಬೈ ಜನರೇಷನ್ ಮ್ಯಾಗ್ನಿಫೈ ಆಗ್ಬಿಡುತ್ತೆ. ಯಾಕಂದ್ರೆ ಫಾಲ್ಟಿ ಜೆನೆಟಿಕ್ ಮೇಕಪ್ ಆಗೋ ಕಪಲ್ ನೆಕ್ಸ್ಟ್ ಜನರೇಷನ್ ರಿಪ್ರೊಡ್ಯೂಸ್ ಮಾಡಿದಾಗ ಅವಾಗ ಹಿಂಗೆ ಫಾಲ್ಟಿ ಜೀನ್ಸ್ ಗಳು ಇನ್ಹೆರಿಟ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಇದೇ ಕಾರಣದಿಂದ ಮೇಜರ್ಲಿ ಇನ್ಬ್ರೀಡಿಂಗ್ ಮಾಡದಂತ ಹೌಸ್ ಆಫ್ ಹ್ಯಾಬ್ಸ್ಬರ್ಗ್ ಅಲ್ಲಿ ಸ್ವಲ್ಪ ಜನರೇಷನ್ಸ್ ಆದ್ಮೇಲೆ ಆಫ್ ಸ್ಪ್ರಿಂಗ್ಸ್ ತೀರಾ ವೀಕ್ ಅಥವಾ ಡಿಫಾರ್ಮ್ ಆಗ್ಬಿಡ್ತು. ಅವ್ರದ್ದು ಲೀನೇಜ್ ನೇ ತೊಂದರೆಯಾಗಿ ನಿಂತು ಬಿಡ್ತು. ಎಲ್ಲಿವರೆಗೂ ಅಂದ್ರೆ ನಮ್ಮ ದೇಶದಲ್ಲಿ ಇಳಿತಿರೋ ಪಾರ್ಸಿ ಪಾಪ್ಯುಲೇಷನ್ ಮಧ್ಯಾನು ಇದೇ ತರಹದ ಇನ್ ಬ್ರೀಡಿಂಗ್ ಅಥವಾ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಕಾರಣ ಅಂತ ನಂಬಲಾಗುತ್ತೆ. ಆದ್ರೆ ಇದ್ರ ಉಲ್ಟಾ ಡೈವರ್ಸ್ ಜೆನೆಟಿಕ್ ಮೇಕಪ್ ಆಗೋ ಮ್ಯಾರೇಜಸ್ ಇಂದ ಈ ತರಹದ ಜೆನೆಟಿಕ್ ಡಿಫೆಕ್ಟ್ಸ್ ಕೂಡ ಇನ್ನೊಂದು ಜನರೇಷನ್ ಗಳಲ್ಲಿ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದೆ ಇನ್ನೊಂದ್ ಕಡೆ ಸೈಕಾಲಜಿಸ್ಟ್ ಮತ್ತೆ ಸೋಷಿಯಲ್ ಸೈಂಟಿಸ್ಟ್ ಗಳು ಹಿಂಗೂ ಹೇಳ್ತಾರೆ, ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಇಂದ ವುಮೆನ್ ನ ಮೆಂಟಲ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ. ಉದಾಹರಣೆಗೆ ನಮ್ಮ ಬೆಂಗಳೂರಿನ ಮ್ಯಾಲಿಡ್ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಪೂಜಾ ರೈ ಹೇಳ್ತಾರೆ, ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಅಲ್ಲಿ ವುಮೆನ್ ಗಳಿಗೆ ಒಂದೇ ಸಲ ಚೇಂಜ್ ಆಗ್ತಿರೋ ಸಂಬಂಧಗಳ ನಡುವೆ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ತಿಳ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಹೆಂಗಂದ್ರೆ ಕಸಿನ್ ಅಥವಾ ಸೋದರತ್ತೆ ಒಂದೇ ಸಲ ಹಸ್ಬೆಂಡ್ ಅಥವಾ ಮದರ್ ಇನ್ ಲಾ ಆಗೋದ್ರಿಂದ
ಒಬ್ಳು ಹುಡುಗಿಗೆ ಈ ಒಂದೇ ಸಲ ಬದಲಾಗಿರೋ ಹೊಸ ಸೋಷಿಯಲ್ ಸೆಟಪ್ ಅಲ್ಲಿ ಅಡ್ಜಸ್ಟ್ ಆಗೋದು ಇನ್ನೂ ಕಷ್ಟ ಆಗ್ಬಿಡುತ್ತೆ. ಸ್ಪೆಷಲ್ ಕೇಸಸ್ ಅಲ್ಲಿ ಯಾವ ವುಮೆನ್ ಕಮ್ಮಿ ಏಜ್ ಅಲ್ಲಿ ಈ ತರದ ಮ್ಯಾರೇಜ್ ಅಲಯನ್ಸಸ್ ಮಾಡ್ಕೊಂತಾರೋ ಅವ್ರ ಮೇಲೆ ತುಂಬಾ ಜಾಸ್ತಿ ಸೈಕೋಲಾಜಿಕಲ್ ಇಂಪ್ಯಾಕ್ಟ್ ನೋಡಕ್ ಸಿಗ್ತವೆ. ಇಷ್ಟೇ ಅಲ್ಲ, ಅಕಸ್ಮಾತ್ ಹಿಂಗೇನೆ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಅಲ್ಲಿ ಸೋಷಿಯಲ್ ಕಸ್ಟಮ್ಸ್ ಫಾಲೋ ಮಾಡಕ್ಕೋಸ್ಕರ ಅಂಕಲ್ ಜೊತೆನೆ ಮ್ಯಾರೇಜ್ ಮಾಡಿಸ್ಬಿಟ್ರೆ ಅವಾಗ ಅವ್ರ ಬ್ರೈಡಿನ ಮೆಂಟಲ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬಿದ್ದೇ ಬೀಳುತ್ತೆ. ಸೋಷಿಯಲ್ ಕಸ್ಟಮ್ಸ್ ಫಾಲೋ ಮಾಡಕ್ಕೋಸ್ಕರ ಅವ್ರಿಗೆ ಎಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂದ್ರೆ ಜನರೇಷನಲ್ ಗ್ಯಾಪ್ಸ್ ಇರುತ್ತೆ. ಇದ್ರ ಎವಿಡೆನ್ಸ್ ನಮಗೆ ಟಿ.ಎಸ್. ಸತ್ಯನಾರಾಯಣ ರಾವ್, ಎ.ಕೆ. ಪ್ರಭಾಕರ್ ಮತ್ತೆ ಕೆ.ಎಸ್. ಜಗನ್ನಾಥ್ ರಾವ್ ಗಳ ರಿಸರ್ಚ್ ಪೇಪರ್ ಗಳಲ್ಲಿ ನೋಡಕ್ ಸಿಗ್ತವೆ. ಇವ್ರಗಳ ರಿಸರ್ಚಸ್ ಅಲ್ಲಿ ಈ ವಿಷಯ ಮುಂದೆ ಬರುತ್ತೆ. ಏನಂದ್ರೆ ಸೌತ್ ಸ್ಟೇಟ್ಸ್ ಅಲ್ಲಿ ಪ್ರಿವಿಲಿಯಂಟ್ ಮ್ಯಾರೇಜ್ ಕಸ್ಟಮ್ ಮತ್ತೆ ಈ ತರಹದ ಮ್ಯಾರೇಜಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ವುಮೆನ್ ನ ನಡುವೆ ಡಿಪ್ರೆಷನ್ ತಗೊಂಡ್ರೂನು ಒಂದು ಡೈರೆಕ್ಟ್ ಕನೆಕ್ಷನ್ ನೋಡೋಕ್ ಸಿಗುತ್ತೆ. ಹೆಂಗಂದ್ರೆ ಈ ತರ ಮ್ಯಾರೇಜಸ್ ಅಲ್ಲಿ ವುಮೆನ್ ಮಧ್ಯ ಡಿಪ್ರೆಷನ್ ಗೆ ಹೋಗೋ ಇನ್ಸಿಡೆಂಟ್ಸ್ ಡಬಲ್ ಕಿನ್ನ ಜಾಸ್ತಿ ಇದೆ. ಮತ್ತೆ ಈ ಕೋರಿಲೇಷನ್ ಬರೀ ಸೌತ್ ಇಂಡಿಯಾ ಅಲ್ಲಿ ಮಾತ್ರ ಇಲ್ಲ, ಪಾಕಿಸ್ತಾನ್ ಅಂತ ಬೇರೆ ಜಾಗದಲ್ಲಿ ಕೂಡ ನೋಡಕ್ ಸಿಗ್ತವೆ. ಎಲ್ಲಂದ್ರೆ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಕಸ್ಟಮ್ ಪ್ರಿವಿಲೆಂಟ್ ಆಗಿ ಎಲ್ಲಿರುತ್ತೋ ಅಲ್ಲಿ. ಆದ್ರೆ ಈ ರೀಸನ್ ಜೊತೆನೆ ಸೋಷಿಯಲ್ ಸೈಂಟಿಸ್ಟ್ ಗಳ ನಂಬಿಕೆ ಏನಂದ್ರೆ ಮ್ಯಾರೇಜ್ ಅಲಯನ್ಸಸ್ ಅಲ್ಲಿ ಕಾನ್ಸಿಂಗ್ಯೂನಿಟಿನ ಪ್ರಿವಿಲೆನ್ಸ್ ಒಂದು ಸೊಸೈಟಿಗೂ ತುಂಬಾ ತೊಂದರೆಗೀಡು ಮಾಡುತ್ತೆ. ಯಾಕಂದ್ರೆ ಎಲ್ಲಾದ್ರೂ ಒಂದಲ್ಲ ಒಂದ್ ಕಡೆ ಈ ಕಸ್ಟಮ್ ಗಳ ಹಿಂದಿನ ಕಾರಣ ಕ್ಯಾಸ್ಟಿಸಮ್ ಮತ್ತೆ ವೆಲ್ತ್ ನ ಫ್ಯಾಮಿಲಿ ಒಳಗೇನೆ ಉಳಿಸ್ಕೊಳ್ಳೋ ಉದ್ದೇಶದಿಂದ ಆಗಿದೆ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಕ್ಯಾಸ್ಟಿಸಮ್ ಮತ್ತೆ ಸೋಷಿಯಲ್ ಎಲೈಟಿಸಮ್ ನ ತೋರಿಸ್ತವೆ. ಹಿಂಗಿರ್ಬೇಕಾದ್ರೆ ಈ ಪ್ರಾಕ್ಟೀಸ್ ಇಂದ ಸೊಸೈಟಿಯಲ್ಲಿ ಕನ್ಸಾಲಿಡೇಷನ್ ಆಫ್ ವೆಲ್ತ್ ಮತ್ತೆ ಕ್ಯಾಸ್ಟಿಸಮ್ ಇನ್ನೂ ಜಾಸ್ತಿ ಬಲ ಸಿಗುತ್ತೆ. ಇದ್ರಿಂದ ಸೋಷಿಯಲ್ ಡಿವೈಡ್ ಕೂಡ ಜಾಸ್ತಿ ಆಗುತ್ತೆ. ಸ್ಪಷ್ಟವಾಗಿ ಏನ್ ಗೊತ್ತಾಗುತ್ತಂದ್ರೆ ಏಜ್ ಓಲ್ಡ್ ಕಸ್ಟಮ್ಸ್ ಮತ್ತೆ ಸೋಷಿಯಲ್ ಅಕ್ಸೆಪ್ಟಬಿಲಿಟಿ ಇಂದ ಇಂತ ಮ್ಯಾರೇಜಸ್ ನ ನಿಲ್ಸೋದು ಕಷ್ಟ ಇದೆ. ಆದ್ರೆ ಈ ಪ್ರಾಕ್ಟೀಸ್ ನ ಅಗೇನ್ಸ್ಟ್ ಅವೈಲಬಲ್ ಎವಿಡೆನ್ಸ್ ನೋಡಿದ್ರೆ ಸೋಷಿಯಲ್ ಸೈಂಟಿಸ್ಟ್ ಮತ್ತೆ ಹೆಲ್ತ್ ಎಕ್ಸ್ಪರ್ಟ್ಸ್ ತಪ್ಪದೆ ಕಾನ್ಸಿಂಗೇನಿಯಸ್ ಮ್ಯಾರೇಜ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ. ಈ ಎವಿಡೆನ್ಸಸ್ ಇಂದಾನೆ ನಮಗೆ ಆಲ್ ಓವರ್ ವರ್ಲ್ಡ್ ಕಾನ್ಸಿಂಗೇನಿಯಸ್ ಮ್ಯಾರೇಜಸ್ ಅಲ್ಲಿ ಇಂಡಿಕ್ಲೇನ್ ನೋಡಕ್ ಸಿಗ್ತಿದಾವೆ. ಎಲ್ಲೆಲ್ಲಂದ್ರೆ ಜಾರ್ಡನ್, ಇಸ್ರೇಲ್, ಪಾಕಿಸ್ತಾನ್, ಟರ್ಕಿ ಮತ್ತೆ ಅರಬ್ ವರ್ಲ್ಡ್ ಎಲ್ಲದರಲ್ಲೂ ಈ ವಿಷಯದಿಂದ ತುಂಬಾ ವೇಗವಾಗಿ ಬೀಳ್ತಾ ಇದೆ. ಇದೇ ತರಹ ಇಂಡಿಯನ್ ಸೊಸೈಟಿಯಲ್ಲಿ ಬೆಳೀತಿರೋ ಅವೇರ್ನೆಸ್, ವುಮೆನ್ ಇನ್ ರೈಸಿಂಗ್ ಅವೇರ್ನೆಸ್, ಮ್ಯಾರೇಜ್ ಏಜ್ ಇಂದ ಆಗ್ತಿರೋ ಡಿಲೇಸ್ ಮತ್ತೆ ಸೊಸೈಟಿಯಲ್ಲಿ ಇನ್ ಜನರಲ್ ರೈಸಿಂಗ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಕಾರಣದಿಂದ ಈಗ ಸೌತ್ ಇಂಡಿಯಾ ಅಲ್ಲೂ ಕೂಡ ಕಾನ್ಸಿಂಗೇನಿಯಸ್ ನ ಗ್ರಾಫ್ ಬೀಳೋದು ಕಾಣಿಸ್ತಿದೆ. ಆದ್ರೂ ಕೂಡ ಈ ವಿಚಾರದಲ್ಲಿ ಇನ್ನ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಈ ವಿಷಯದ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಹೇಳಿ. ಮತ್ತೆ ಸಿಗೋಣ ವಿತ್ ಗಗನ್ದೀಪ್ ಎನ್.